ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಆ್ಯಕ್ಚುಲಿ ಹಬ್ಬ ಎಲ್ಲ ಮುಗಿದ್ಮೇಲೆ ಲೇಟಾಗಿ ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೇಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೆ ಅಂತ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಮನೆಯೆಲ್ಲ ಮೊದಲೇ ಕ್ಲೀನ್ ಮಾಡ್ಕೊಂಡಿದ್ದೆ. ಧೂಳೆಲ್ಲ ತೆಗೆದು ಎಲ್ಲ ನೀಟಾಗಿ ಒರೆಸಿ ಎಲ್ಲ ಆಗಿತ್ತು. ಪೆಂಡಿಂಗ್ ಇದ್ದಿದ್ದು ದೇವ್ರ ಮನೆ ಒಂದೇ. ಸೊ ಮೊದಲಿಗೆ ದೇವ್ರ ಮನೆನ ಕ್ಲೀನ್ ಮಾಡೋ ಮುಖಾಂತರ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ದೇವ್ರ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಹಾಗೆ ಪಾತ್ರೆಗಳು ಕೂಡ ಮೊದಲೇ ಇಂಪಾರ್ಟೆಂಟ್ ಮಾಡಿಟ್ಟಿರೋದೇ ಇಲ್ಲಿ ಅಲ್ವಾ, ದೇವ್ರ ಮನೆ ನೀಟಾಗಿರಬೇಕು. ಸೊ ಅದಕ್ಕೆ ಎಲ್ಲ ಕೆಲಸ ಮುಂಚೆನೇ ಮುಗಿಸ್ಕೊಂಡು ಇದೊಂದು ಮಾತ್ರ ಪೆಂಡಿಂಗ್ ಇಟ್ಕೊಂಡಿದ್ದೆ. ನೀಟಾಗಿ ಗೋಡೆಗಳನ್ನೆಲ್ಲ ಒರೆಸ್ಕೊಂಡು, ಅದು ಏನು ಗೊತ್ತಾ, ಯಾವಾಗಲೂ ಪೂಜೆ ಮಾಡುವಾಗ ಕರ್ಪೂರ ಎಲ್ಲ ಹಚ್ಚಿರ್ತೀವಲ್ವಾ, ಅದರದ್ದು ಫ್ಲೇಮ್ಸ್ ಎಲ್ಲ ನೋಡಿ ಹೋಗಿ ಗೋಡೆ ಮೇಲೆ ಬ್ಲ್ಯಾಕ್ ಥರ ಕೂತ್ಕೊಂಡಿರುತ್ತೆ. ಆ್ಯಕ್ಚುಲಿ ಅದು ಕಾಣಿಸೋದಿಲ್ಲ, ಒಂದು ಬಟ್ಟೆನ ತೊಗೊಂಡ್ರೆ ಗೊತ್ತಾಗುತ್ತೆ. ಸೊ ಎಲ್ಲ ಕ್ಲೀನ್ ಮಾಡ್ಕೊಂಡಾಯಿತು. ಸೊ ಇವಾಗ ಕಳ್ಸೋಕ್ಕೆ ಅಂತ ತೆಂಗಿನಕಾಯಿ ರೆಡಿ ಮಾಡ್ಕೊಳ್ಳೋಣ ಅಂತ ಬಂದೆ. ಅದಕ್ಕೆ ಅರಿಶಿನ ನಾನು ಈ ಮುಖಾಂತರ ಹಚ್ಕೊಂಡೆ. ಒಂದು ಜಾಡೆ ಎಲ್ಪ್ ತೊಗೊಂಡು ಅರಿಶಿನ ಪೌಡ್ರನ್ನ ಅದ್ರ ಮೇಲೆ ಹಾಕ್ಕೊಂಡು ಹಚ್ಕೊಂಡೆ. ನೆಕ್ಸ್ಟ್ ಪಾತ್ರೆ ಎಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೆನಲ್ಲ, ಅದಕ್ಕೂ ಸಹ ಕುಂಕುಮ ಎಲ್ಲ ಇಟ್ಕೊಂಡು ರೆಡಿ ಮಾಡಿಕೊಂಡೆ. ಫೈನಲಿ ಇವಾಗ ದೇವ್ರ ಫೋಟೋಗಳಿಗೆಲ್ಲ ಕುಂಕುಮನ ಇಟ್ಕೊಂಡು ಬರೋಣ ಬನ್ನಿ. ಅದು ಕೂಡ ಆಯಿತು. ನಾನು ಈ ಶೈಲಿನಲ್ಲಿ ಕುಂಕುಮನ ಇಡ್ತೀನಿ. ನೀವು ಯಾವ ಥರ ಇಡ್ತೀರಾ ನನಗೆ ಗೊತ್ತಿಲ್ಲ. ನೀವು ಇದೇ ಥರ ಇಡ್ತೀರಾ ಅಂದರೆ ನನಗೆ ಹೇಳಿ. ಒಬ್ಬೊಬ್ಬರು ನನ್ನ ಥರ ಫಾಲೋ ಮಾಡ್ತಾರೆ. ನಾನು ಜಾಸ್ತಿ ಫೋಟೋಗಳಿಗೆ ಕುಂಕುಮ ಎಲ್ಲ ಬಳಿಯೋದಿಲ್ಲ, ಸಿಂಪಲಾಗಿ ಇಷ್ಟೇ ಇಡೋದು. ನೆಕ್ಸ್ಟು ಒಂದು ತಾಮ್ರ ಪ್ಲೇಟಲ್ಲಿ ಅಕ್ಕಿನ ತುಂಬಿಕೊಂಡು ಇಡ್ತೆ. ಅದ್ರ ಮೇಲೆ ಕಳಸದ ಚೆಂಬನ್ನ ಇಟ್ಬಿಟ್ಟು ನಾವು ಪೂಜೆ ಮಾಡ್ತೀವಿ. ಬೆಳಗ್ಗೆಗೆ ಅಂತ ಆಲ್ರೆಡಿ ನೋಡಿ ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊತಾ ಇದ್ದೆ. ಲಕ್ಷ್ಮೀ ಮುಖವಾಡ, ಒಡವೆಗಳು ಅದನ್ನೂ ಕೂಡ ನೀಟಾಗಿ ಎಲ್ಲ ಎತ್ಕೊಂಡು ಬಂದು ವಾಶ್ ಮಾಡಿ ಒರೆಸಿ ಕೂಡ ಅದನ್ನು ಇಟ್ಕೊಂಡಾಯಿತು. ನೋಡಿ ನೀಟಾಗಿ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡಿದ್ದೀನಿ. ನೆಕ್ಸ್ಟು ಎಲ್ಲ ಹಣ್ಣುಗಳನ್ನು ಕೂಡ ತಟ್ಟೆಗೆ ಜೋಡಿಸೋಣ ಅಂತ ನೆಕ್ಸ್ಟ್ ಅದು ಕೂಡ ಕೆಲಸನ ಮಾಡಿಕೊಂಡೆ. ದೇವ್ರ ಮನೆಗಳಿಗೆ ಎಲ್ಲದನ್ನು ಕೂಡ ಎತ್ತಿಡ್ತೆ. ರೆಡಿ ಮಾಡಿ ಇಟ್ಕೊಂಡಿರೋದೆಲ್ಲ ಒಂದು ಕಡೆ ಇಟ್ಕೊಂಡ್ರೆ ಬೆಳಗ್ಗೆ ಆರಾಮಾಗುತ್ತಲ್ವ, ಅದಕ್ಕೋಸ್ಕರ. ನೆಕ್ಸ್ಟು ಲಕ್ಷ್ಮೀ ದೇವಿಗೆ ಉಡ್ಸೋದಕ್ಕೆ ಸ್ಯಾರಿನ ಪಿನ್ ಮಾಡೋಣ ಅಂತ ಬಂದೆ. ಇನ್ನೊಬ್ಬರು ಎಲ್ಪಿಗಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಸೊ ನಾನು ಮನೇಲಿ ಒಬ್ಬಳೇ ಇದ್ದೆ. ನನ್ನ ಮಕ್ಕಳು ಚಿಕ್ಕವರಾಗಿರೋದ್ರಿಂದ ಎಲ್ಲ ಒಬ್ಬಳೇ ಮಾಡ್ಕೊಳ್ಬೇಕಾಯ್ತು. ಹೇಗೋ ಮಾಡಿಕೊಂಡೆ. ಹಬ್ಬ ಮಾಡೋದೇ ಉಂಟಂತೆ, ಇದೆಲ್ಲ ಹಾಗೆ ಮೇಲ್ಗೆ ಕೆಳಗಡೆ ಕೆಲಸ ಹಬ್ಬ ಮಾಡಬೇಕು. ಯಾವುದನ್ನು ಕೂಡ ಸ್ಯಾರಿನ ಮಾಡಿದೆ, ನೀಟಾಗಿ ಬಂತು. ಅದರಲ್ಲಿ ನನ್ನ ಮಗಳು ಬೇರೆ ಟಾರ್ಚರು, ಅಮ್ಮ ನಾನು ಈ ಬಟ್ಟೆ ಹಾಕ್ಕೊಳ್ತೀನಿ, ಆ ಬಟ್ಟೆ ಹಾಕ್ಕೊಳ್ತೀನಿ ಅಂತ. ನೋಡಿ ಫೈನಲಿ ಸ್ಯಾರಿ ಪಿನ್ ಮಾಡಿ ಇಟ್ಕೊಂಡಿದ್ದೆಲ್ಲ ಆಯಿತು. ಸೊ ಇಷ್ಟು ಮಾಡಿಕೊಂಡ್ರೆ ಬೆಳಗ್ಗೆ ಸೀರೆ ಹಾಕೋದೆಲ್ಲ ತುಂಬ ಈಸಿ ಆಗಿಬಿಡುತ್ತೆ ಅಲ್ವಾ. ಆಲ್ಮೋಸ್ಟ್ ಎಲ್ಲರೂ ಕೂಡ ಎಲ್ಲ ನೈಟೇ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ನಾನು ಈ ಸಲ ನೈಟು ದೇವರಿಗೆ ಸೀರೆನ ಉಡಿಸಿರಲಿಲ್ಲ. ಎಲ್ಲ ಬೆಳಗ್ಗೆನೇ ಎದ್ದು ಮಾಡಬೇಕು ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೆ. ನೆಕ್ಸ್ಟು ದೇವರಿಗೆ ನೈವೇದ್ಯಕ್ಕೆ ಅಂತ ಎಳ್ಳುಂಡೆ ಮಾಡೋಣ ಅಂತ ಬಂದೆ. ನೋಡಿ ಎಳ್ಳನ್ನ ನೀಟಾಗಿ ಹುರ್ಕೊಂಡು ಹಾಗೆ ಕೊಬ್ಬರಿನ ಪೌಡ್ರ್ ಮಾಡಿಕೊಂಡೆ. ನೆಕ್ಸ್ಟು ಬೆಲ್ಲನೂ ಕೂಡ ಅದಕ್ಕೆ ಪೌಡ್ರ್ ಮಾಡಿ ಹಾಕ್ಕೊಂಡು ನೋಡಿ ಈ ಥರ ಬಂತು. ನೆಕ್ಸ್ಟು ಆವಾಗಲೇ ಹುರ್ಕೊಂಡು ಇಟ್ಕೊಂಡಿದ್ನಲ್ಲ ಎಳ್ಳು, ಅದನ್ನು ಕೂಡ ಇದ್ರ ಜೊತೆಗೆ ಪೌಡ್ರ್ ಮಾಡಬೇಕಾದ್ರೆ ಒಂದೆರಡು ಏಲಕ್ಕಿಕಾಯಿ ಹಾಕ್ಕೊಂಡ್ರೆ ಆಯಿತು. ನೋಡಿ ಎಳ್ಳುಂಡೆ ಕೂಡ ರೆಡಿ ಆಯಿತು. ನಾನು ಯಾವುದೂ ಕೂಡ ಟೇಸ್ಟ್ ಮಾಡ್ತಾಯಿಲ್ಲ. ಸೊ ಸಕ್ಕರೆ ಮಟ್ಟ ಎಷ್ಟಿದೆ ಅಂತಲೂ ಕೂಡ ಗೊತ್ತಿಲ್ಲ. ನೆಕ್ಸ್ಟು ರವೆ ಉಂಡೆ ಮಾಡೋಣ ಅಂತ ರವೆನ ಕೂಡ ಫ್ರೈ ಮಾಡಿಕೊಂಡು ಅದಕ್ಕೆ ಕೊಬ್ಬರಿ ಪೌಡ್ರನ್ನ ಮಾಡಿಟ್ಕೊಂಡಿದ್ದೆ. ಮತ್ತು ಇನ್ನು ಸ್ವಲ್ಪ ತೆಂಗಿನ ತುರಿ ಕೂಡ ತುರಿದಿಟ್ಕೊಂಡಿದ್ದೆ. ಎರಡೂ ಕೂಡ ಡ್ರೈ ಫ್ರೂಟ್ಸ್ ಕೂಡ ತುಪ್ಪದಲ್ಲಿ ಹುರಿದಿಟ್ಕೊಂಡಿದ್ದೆ. ಸೊ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಲಾಸ್ಟಿಗೆ ಶುಗರ್ನ ಹಾಕ್ಕೊಂಡೆ. ಏನೋ ಒಂದು ಲೆವೆಲಲ್ಲಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಿಹಿ ಇತ್ತು, ಮೈಲ್ಡಾಗಿದ್ದರೆ ಸ್ವೀಟು ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಸ್ವೀಟ್ ಜಾಸ್ತಿನೇ ಇತ್ತು. ಜಾಸ್ತಿ ಸ್ವೀಟ್ ಇತ್ತು ಅಂದರೆ ಮಕ್ಕಳಿಗೆ ಇಷ್ಟ ಆಗುತ್ತೆ, ನಮಗೆ ಸ್ವಲ್ಪ ಮೈಲ್ಡಾಗಿ ಇರಬೇಕು ಅಲ್ವಾ, ದೇವರಿಗಲ್ವಾ. ಸೊ ಹಂಗಾಗಿ ಯಾವುದೂ ಕೂಡ ಟೇಸ್ಟ್ ಮಾಡಿರಲಿಲ್ಲ. ನೆಕ್ಸ್ಟು ಹಾಗೆ ಹಾಲನ್ನ ಬಿಸಿ ಮಾಡಿಕೊಂಡು ಈ ಮಿಶ್ರಣಕ್ಕೆ ಸ್ವಲ್ಪ ಹಾಲನ್ನೇ ಸೇರಿಸ್ಕೊಳ್ಬೇಕು. ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ತುಂಬ ತೆಳುವಾಗಿಬಿಡುತ್ತೆ, ಹಾಗಾಗಿ ನೋಡಿಕೊಂಡು ಹಾಲನ್ನ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಈ ಥರ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ತಣ್ಣಗಾಗಲಿ. ಬಿಸಿ ಇದ್ದಾಗ ಉಂಡೆ ಕಟ್ಟೋದಕ್ಕೆ ಆಗೋದಿಲ್ಲ. ಒಂದು ಸ್ವಲ್ಪ ತಣ್ಣಗಾಯಿತು. ಇವಾಗ ಉಂಡೆ ಕೂಡ ಕಟ್ತಾಯಿದ್ದೀನಿ. ಒಬ್ಬಟ್ಟೆಲ್ಲ ಮಾಡ್ತಾರೆ, ನಾನು ಈ ಸಲ ಒಬ್ಬಟ್ಟೆಲ್ಲ ಮಾಡಿರಲಿಲ್ಲ. ಸೊ ಸಿಂಪಲ್ಲಾಗೆ ಮಾಡೋಣ ಅಂತ ಎಳ್ಳುಂಡೆ ಮತ್ತು ರವೆ ಉಂಡೆ
ಇನ್ನೊಂದು ನೈವೇದ್ಯಕ್ಕೆ ಅಂತ ಪುಳಿಯೋಗರೆ ಮಾಡಿದ್ದೆ. ನೆಕ್ಸ್ಟು ಮನೆಯನ್ನೆಲ್ಲ ಕ್ಲೀನ್ ಮಾಡಿಬಿಡೋಣ ಅಂತ ನೀಟಾಗಿ ಒಂದು ಕಡೆಯಿಂದ ಕಸ ಎಲ್ಲ ಗುಡಿಸ್ಕೊಂಡ್ಬಿಟ್ಟು ಬಂದೆ. ಅದಾದ ನಂತರ ಮನೆ ಕೂಡ ಎಲ್ಲ ಒರೆಸ್ಕೊಂಡು ಎಲ್ಲ ನೀಟ್ ಮಾಡ್ಕೊಂಡಾಯಿತು. ಟೈಮ್ ಆಗೋದೇ ಗೊತ್ತಾಗಲಿಲ್ಲ, ಹಬ್ಬ ಅಲ್ವಾ, ಫುಲ್ ಜೋಶು, ನಿದ್ದೆ ಕೂಡ ಬರ್ತಿರ್ಲಿಲ್ಲ. ಸೊ ಹೊರಗಡೆ ರಂಗೋಲಿ ಎಲ್ಲ ಹಾಕೋಣ ಅಂತ ಎಲ್ಲ ಮೆಟ್ಲು ಪಾರ್ಕಿಂಗ್ ಎಲ್ಲ ತೊಳೆದ್ಬಿಟ್ಟು ಬಂದ್ವಿ. ನಾನು ನಮ್ಮ ಫ್ರೆಂಡ್ಸ್ ಇಬ್ಬರು ಸೇರಿಕೊಂಡು ಒಂದು ಕಮಲದ ರಂಗೋಲಿ ಕೂಡ ಹಾಕಿದೆ. ನೋಡಿ ನಾವು ಹಾಕಿರೋ ರಂಗೋಲಿ ಹೇಗೆ ಅನ್ನಿಸ್ತು ಅಂತ ನೋಡಿ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಪಾರ್ಟು ಕಲರ್ ಹಾಕೋಣ ಅಂತ ಹೋದೆ. ಸೊ ಕಲರ್ ಕೂಡ ಹಾಕಾಯಿತು. ಸೊ ಫೈನಲಿ ನೋಡಿ ಎಲ್ಲದೂ ಕೂಡ ಒಂದೇ ಕಡೆ ಅರೇಂಜ್ ಮಾಡಿ ಇಟ್ಕೊಂಡಿದ್ದೆ. ಬೆಳಗ್ಗೆ ಆಮೇಲೆ ಟೈಮ್ ಆಗೋದೇ ಗೊತ್ತಾಗೋದಿಲ್ಲ, ಎಲ್ಲೆಲ್ಲಿ ಏನಿರುತ್ತೋ ಅಂತ ಗೊತ್ತೇ ಆಗಲ್ಲ ಅಲ್ವಾ. ಸೊ ಅದಕ್ಕೆ ನೆಕ್ಸ್ಟು ದೇವ್ರಿಗೆ ಕಟ್ಟೋದಕ್ಕೆ ತಾಳಿ ಮತ್ತು ನಮಗೆ ಕಂಕಣನೂ ಕೂಡ ರೆಡಿ ಮಾಡಿ ಇಟ್ಕೊಂಡೆ. ಇನ್ನೊಂದು ಪ್ಲೇಟಲ್ಲಿ ಅಕ್ಷತೆ ಕೂಡ ರೆಡಿ ಮಾಡಿದೆ. ಡ್ರೈ ಫ್ರೂಟ್ಸ್ ಅಂದರೆ ತುಂಬ ಇಷ್ಟ ಅಲ್ವಾ ದೇವರಿಗೆ, ಅದು ಕೂಡ ಒಂದು ಬಟ್ಲಲ್ಲಿ ಎತ್ತಿಟ್ಕೊಂಡೆ. ನೋಡಿ ಇದು ಕಳ್ಸಕ್ಕೆ ಹಾಕೋ ಸಾಮಾನುಗಳು. ಸೊ ಎಲ್ಲ ರೆಡಿ ಆಯಿತು. ನೋಡಿ ಬೆಳಗಿನ ಜಾವ 4 ಗಂಟೆ ಆಯಿತು. ನಾನು ಕೂಡ ಬೇಗ ಎದ್ದು ಸ್ನಾನ ಎಲ್ಲ ಮಾಡ್ಕೊಂಡು ಬಂದೆ. ಎಲ್ಲರೂ ಕೂಡ ಮಲಗಿದ್ರು. ದೇವ್ರನ್ನ ಕೂರಿಸೋದಕ್ಕೆ ಟೇಬಲ್ ಕೂಡ ಎಲ್ಲ ರೆಡಿ ಮಾಡಿದ್ದೆ. ಇವಾಗ ಗುಡಿಸ್ಬೇಕು, ಒರೆಸ್ಬೇಕು, ರಂಗೋಲಿ ಹಾಕಬೇಕು ಅನ್ನೋ ಟೆನ್ಷನ್ ಇಲ್ಲ. ಸೊ 2:15 ಎಲ್ಲ ಹಾಕಿ ರೆಡಿ ಮಾಡಿದ್ದೆ. 1 ಅವರ್ ಅಷ್ಟೇ ನಿದ್ದೆ ಮಾಡಿದ್ದು. ಹಬ್ಬ ಮಾಡೋ ಜೋಶ್ ಇತ್ತಲ್ಲ, ಸೊ ನಿದ್ದೆನೂ ಕೂಡ ಬರಲಿಲ್ಲ. ನೆಕ್ಸ್ಟು ದೇವ್ರ ಮನೇಲಿ ಮೊದಲು ನೀಟಾಗಿ ಒರೆಸ್ಕೊಂಡು ಇನ್ನೊಂದು ಸಲ ಒಂದು ಅಷ್ಟದಳ ರಂಗೋಲಿನ ಹಾಕ್ಕೊಂಡೆ. ಅದರ ಮೇಲೆ ಒಂದು ಪ್ಲೇಟಲ್ಲಿ ಮಡ್ಲಕ್ಕಿ ಎಲ್ಲ ಇಟ್ಟು ಅದಕ್ಕೆ ಸ್ವಲ್ಪ ಕುಂಕುಮ ಎಲ್ಲ ಹಚ್ಚಿ ಕಳಸ ಚೊಂಬಿಟ್ಕೊಂಡೆ. ಈ ಕಡೆ ಬಂದುಬಿಟ್ಟು ದೇವ್ರನ್ನ ಕೂರಿಸ್ತೀನಲ್ಲ ಆ ಮಣೆ ಮೇಲೆ ಒಂದು ಕುಬೇರ ರಂಗೋಲಿನ ಹಾಕ್ಕೊಂಡೆ. ಅದ್ರ ಮೇಲೆ ಒಂದು ಬಾಳೆದೆಲೆನ ಇಟ್ಟು ಅದಕ್ಕೆ 1 ಕಪ್ಪಷ್ಟು ಅಕ್ಕಿನ ಹಾಕ್ಕೊಂಡಿದ್ದೆ. ಇದಕ್ಕೆ ನೆಕ್ಸ್ಟು ಸ್ವಲ್ಪ ಅರಿಶಿನ ಕುಂಕುಮ ಹಾಕಿ ನೆಕ್ಸ್ಟು ನಾನು ಬಿಂದಿಗೆನ ಇಟ್ಕೊಂಡಿದ್ದೆ, ನೀರು ತುಂಬಿಸಿ ಅದನ್ನು ಅದ್ರ ಮೇಲೆ ಇಟ್ಕೊಂಡು ಅದಕ್ಕೆ ಎಲ್ಲ ಕಳಿಸಿದ ಐಟಮ್ಸ್ ನೋಡಿ 3 ಆದರೂ ಹಾಕ್ಬೋದು, ಇಲ್ಲ 6 ಆದರೂ ಹಾಕ್ಬೋದು. 3 ಬಟ್ಲು ಅಡಿಕೆ, 1 ಅರಿಶಿನ ಕೊಂಬು, 6 ಗೋಮತಿ ಚಕ್ರ, ಇಲ್ಲ 3 ಗೋಮತಿ ಚಕ್ರ, ಶಂಖ, ಎಲ್ಲ ಕವಡೆ, ಡ್ರೈ ಫ್ರೂಟ್ಸು ಕೂಡ 3 ಚಕ್ಕೆ ಮತ್ತು ಏಲಕ್ಕಿ, ಲಾವಂಚ ಬೇರು, ಕುಬೇರ ಕಾಯಿನ್ ಒಂದು, ಇಲ್ಲ ಅಂದರೆ ₹1 ಕಾಯಿನು, ಮತ್ತು ಅದ್ರ ಜೊತೆಗೆ ಒಂದು ಬೆಳ್ಳಿ ನಾಣ್ಯ ಇದ್ದರೆ ಹಾಕಿ ಈ ಎಲ್ಲ ಐಟಮ್ಸು ಕೂಡ ಕಳಶದೊಳಗಡೆ ಹಾಕಿ ಲಾಸ್ಟಲ್ಲಿ ಸ್ವಲ್ಪ ಸುಗಂಧ ದ್ರವ್ಯ ಮತ್ತು ಗಂಧ ಹಾಕಿ ಅರಿಶಿನ ಕುಂಕುಮ ಹಾಕಿ ಲಕ್ಷ್ಮಿಗೆ ಪ್ರಿಯವಾದ ಕೆಂಪು ಮತ್ತು ಹಳದಿ ಹೂಗಳನ್ನ ಕೂಡ ಹಾಕಿ ನೆಕ್ಸ್ಟು ಒಂದು 5 ವೀಳ್ಯದೆಲೆನ ಕೂಡ ಇಟ್ಕೊಂಡೆ. ಇದು ಕೆಲವೊಬ್ರು ಇಡ್ತಾರೆ, ಕೆಲವೊಬ್ಬರು ಇಡೋದಿಲ್ಲ. ಮತ್ತು ಕೆಲವೊಬ್ರು ಇದ್ರ ಮೇಲೆ ಇನ್ನೊಂದು ಕಳಶನ ಕೂರಿಸ್ತಾರೆ. ಸೊ ನಾನು ಆ ಥರ ಮಾಡಿಲ್ಲ, ಡೈರೆಕ್ಟಾಗಿ ಒಂದೇ ಇಟ್ಟಿರೋದು. ನೆಕ್ಸ್ಟು ದೇವ್ರ ಮನೆಯಲ್ಲೂ ಕೂಡ ವೀಳ್ಯದೆಲೆಲ್ಲ ಇಟ್ಟು ಕಳಶನ ಪೂಜೆ ಮಾಡೋದಕ್ಕೆ ರೆಡಿ ಮಾಡಿಕೊಂಡೆ. ನೆಕ್ಸ್ಟು ಲಕ್ಷ್ಮೀ ದೇವಿಗೆ ಸೀರೆನ ಉಡ್ಸೋಣ ಬನ್ನಿ. ಸೀರೆನ ಪಿನ್ ಮಾಡಿ ಇಟ್ಕೊಳ್ಳೋದ್ರಿಂದ ತುಂಬ ಕಷ್ಟ ಏನಾಗಲ್ಲ, ಬೇಗನೆ ಸೀರೆನ ಉಡಿಸ್ಬೋದು. ಆ್ಯಕ್ಚುಲಿ ಇಬ್ಬರಿದ್ರೆ ಇನ್ನೂ ಬೇಗನೆ ಆಗ್ತಾಯಿತ್ತು. ಸೊ ಒಬ್ಬಳೇ ಇದ್ದಿದ್ದರಿಂದ ಸ್ವಲ್ಪ ಎಲ್ಲ ಟೈಮ್ ಜಾಸ್ತಿನೇ ಆಗೋಯಿತು. ಕೆಲವೊಬ್ಬರು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆನ ಮಾಡ್ತಾಯಿದ್ರು. ನಾನು 6:15 ಸಿಂಹ ಲಗ್ನ ಇತ್ತು, ಅದು ಕೂಡ ಚೆನ್ನಾಗಿತ್ತು. ಆ ಟೈಮಲ್ಲೇ ಪೂಜೆ ಮಾಡೋಣ ಅಂತ ನಿಧಾನಕ್ಕೆಲ್ಲ ಮಾಡಿಕೊಂಡೆ. ಸೀರೆ ಕೂಡ ಉಟ್ಸಾಯಿತು ಫೈನಲಿ. ಇವಾಗ ಸ್ಯಾರಿ ಸ್ಟಿಫಾಗಿ ಕೂರಲಿ ಅಂತ ಒಂದು ಸೊಂಟದ ಹತ್ರ ಒಂದು ದಾರನ ಕಟ್ತಾಯಿದ್ದೀನಿ. ನೆಕ್ಸ್ಟು ಅಲ್ಲಿಗೆ ಸೊಂಟದ ಡಾಬ್ನ ಹಾಕ್ಕೊಳ್ಳೋಣ. ಮೊದಲು ದೇವಿಗೆ ತಾಳಿನ ಹಾಕ್ಕೊಳ್ಬೇಕು. ಈ ತಾಳಿನ ನೀವು ನೆಕ್ಸ್ಟು ಯಾರು ತುಣಿದಿರೋ ಪ್ಲೇಸಲ್ಲಿ ಹಾಕಬೇಕು, ಇಲ್ಲ ಅಂದರೆ ದೇವ್ರ ಮನೇಲಿ ಇಟ್ಟು ಪೂಜೆನ ಮಾಡ್ಬೋದು. ನೆಕ್ಸ್ಟು ದೇವರಿಗೆ ಅಂತ ವಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಒಡವೆಗಳನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಈ ಒಡವೆಗಳನ್ನ ನೀವು ಮತ್ತೆ ಯೂಸ್ ಮಾಡಬಾರ್ದು, ದೇವ್ರಿಗೆ ಮಾತ್ರ ಯೂಸ್ ಮಾಡಿದರೆ ಒಳ್ಳೆಯದು. ಸೊ ನಾನು ದೇವರಿಗೆ ಅಂತಲೇ ಸಪ್ರೇಟಾಗಿ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ಇನ್ನೊಂದು ತೊಗೊಳ್ಬೇಕು, ಮುಖವಾಡ ಬೆಳ್ಳಿದು, ಸದ್ಯಕ್ಕಂತೂ ಆಗಿಲ್ಲ. ನೋಡೋಣ, ದೇವರು ಚೆನ್ನಾಗಿ ನಮ್ಮ ಮೇಲೆ ಕೃಪೆ ತೋರಿಸಿ ಚೆನ್ನಾಗಿಟ್ಟರೆ ನೆಕ್ಸ್ಟ್ ಅದು ಒಂದು ತಗೊಳ್ಳೋಣ. ನೋಡಿ ಒಡವೆ ಎಲ್ಲ ಹಾಕಿ ರೆಡಿ ಆಯಿತು. ನೆಕ್ಸ್ಟು ದೇವಿದು ಮುಖವಾಡನ ತೆಂಗಿನಕಾಯಿ ಇಟ್ಟಿರ್ತೀವಲ್ಲ ಅದಕ್ಕೆ ಕಟ್ಕೊಳ್ಳೋಣ. ಮುಖವಾಡದಲ್ಲಿ ಸೈಡಲ್ಲಿ ಪ್ಲೇಸ್ ಇರುತ್ತೆ, ಅಲ್ಲಿ ಥ್ರೆಡ್ನ ಹಾಕ್ಬಿಟ್ಟು ತೆಂಗಿನಕಾಯಿಗೆ ಹಿಂದೆ ಕಟ್ಕೊಳ್ಳೋಣ ನೀಟಾಗಿ. ನೋಡಿ ಈ ಥರ ಒಂದೊಂದು ಮುಖವಾಡದಲ್ಲಿ ಥ್ರೆಡ್ ಹಾಕೋದಕ್ಕೆ ಅಂತಲೇ ಗ್ಯಾಪ್ ಕೊಟ್ಟಿರ್ತಾರೆ, ಇಲ್ಲ ಅಂದರೆ ನಾವೇ ಸೈಡಲ್ಲಿ ಸ್ವಲ್ಪ ಪ್ಲೇಸ್ ಇರುತ್ತೆ ಅಲ್ಲಿ ಹಾಕ್ಬಿಟ್ಟು ಕಟ್ಕೊಳ್ಬೇಕು. ಈ ಥರ ನೀಟಾಗಿ ಸ್ಟ್ರೈಟಾಗಿ ಮುಖ ಬರೋ ಥರ ನೀಟಾಗಿ ನೋಡಿಕೊಂಡು ಮುಖವಾಡನ ಕಟ್ಕೊಳ್ಳೋಣ. ನನಗಂತೂ ಇಲ್ಲಿ ಸ್ವಲ್ಪ ಹೆಂಗೆ ಕಟ್ಟಿದರೂ ಕೂಡ
ಸೈಡಿಗೆ ಹೋಗ್ತಾಯಿತ್ತು. ಸೊ ಒಂದೆರಡು ಸಲ ಬಿಚ್ಚಿ ಕಟ್ಕೊಂಡಿದ್ದಾಯಿತು. ಫೈನಲಿ ಸರಿ ಹೋಯಿತು ನೋಡಿ, ಸರಿ ಹೋಯ್ತಲ್ವಾ. ನೆಕ್ಸ್ಟು ದೇವಿಗೆ ಜಡೆಬಿಲ್ಲೆ ಕೂಡ ಹಾಕ್ಕೊಳ್ಳೋಣ. ಇದನ್ನು ಕೂಡ ಅಷ್ಟೇ ಫ್ರೆಂಡ್ಸ್, ನೀವು ಯೂಸ್ ಮಾಡೋದನ್ನ ಯಾವುದು ಕೂಡ ದೇವರಿಗೆ ಹಾಕಬೇಡಿ. ದೇವರಿಗೆ ಅಂತಲೇ ಸಪ್ರೇಟಾಗಿ ತಂದಿಟ್ಕೊಳ್ಳಿ. ಇನ್ ಕೇಸ್ ನಮ್ಮನೇಲಿ ಇರೋದೇ ಇದು, ಇವಾಗ ಸದ್ಯಕ್ಕೆ ಹೊಸದು ತೊಗೊಳಕ್ಕಾಗಲ್ಲ ಅಂದರೆ ಇರೋ ಒಡವೆಗಳನ್ನೇ ನೀಟಾಗಿ ವಾಶ್ ಮಾಡಿ ಯೂಸ್ ಮಾಡಿ. ಮುಂಚೆ ನಾನು ಕೂಡ ಅದೇ ಥರ ಮಾಡ್ತಿದ್ದೆ. ಬಟ್ ಲಾಸ್ಟ್ ಇಯರಿಂದ ಆ ಥರ ಎಲ್ಲ ಬೇಡ ಅಂದ್ಬಿಟ್ಟು ಲಕ್ಷ್ಮಿಗೆ ಅಂತಲೇ ಬೇರೆ ಒಡವೆಗಳು ಎಲ್ಲ ತಂದು ಇಟ್ಟುಕೊಂಡಿದ್ದೀನಿ. ಯಾವಾಗಲಾದ್ರೂ ಸಾಧ್ಯ ಆದರೆ ಬೆಳ್ಳಿದೊಂದು ಮುಖವಾಡನ ತೊಗೊಳ್ಬೇಕು. ಅದು ಎಷ್ಟು ಕಟ್ಟಿದ್ರೂ ಲೂಸ್ ಆಗ್ತಾನೆ ಇತ್ತು. ಮತ್ತೆ ಬಿಚ್ಚಿ ಮತ್ತೆ ಇನ್ನೊಂದು ಸಲ ನೀಟಾಗಿ ಕಟ್ಕೊಂಡೆ ಮುಖವಾಡನ. ಫೈನಲ್ ಇವಾಗ ಸರಿ ಹೋಯಿತು. ನೆಕ್ಸ್ಟು ಹೂವೆಲ್ಲ ಮುಡಿಸ್ಕೊಳ್ಳೋಣ. ಹೂ ಮುಡಿಸೋದಕ್ಕೆ ಒಂದು ಹಿಂದ್ಗಡೆ ಕಡ್ಡಿ ಥರ ಸಪೋರ್ಟರ್ ಸಿಗುತ್ತೆ. ಸೊ ಅದನ್ನು ತಂದು ಇಟ್ಕೊಳ್ಳಿ, ತುಂಬ ಹೆಲ್ಪ್ ಆಗುತ್ತೆ. ಅದನ್ನು ತೆಂಗಿನಕಾಯಿ ಜುಟ್ಟಿರುತ್ತಲ್ಲ ಅಲ್ಲಿಗೆ ಚುಚ್ಚಿದರೆ ನೀಟಾಗಿ ಒಂದೊಂದು ಲೇಯರಾಗಿ ನೀಟಾಗಿ ಹೂವನ್ನು ಕೂಡ ಮುಡಿಸ್ಕೊಳ್ಬೋದು. ನಾನು ಜಾಸ್ತಿ ಹೂ ಹಾಕ್ತಿಲ್ಲ ಈ ಸಲ. ಒಂದು ತುಳಸಿ ಹಾರ ಹಾಕ್ಬೋದಾಗಿತ್ತು, ತುಂಬ ಜಾಸ್ತಿ ಅನಿಸುತ್ತೆ ಅಂದ್ಬಿಟ್ಟು ಒಂದು ಮಲ್ಲಿಗೆ ಹೂವಿನ ಹಾರ, ಒಂದು ಸೇವಂತಿಗೆ ಹೂವಿನ ಹಾರ ಅಷ್ಟೇ ಹಾಕ್ತಾ ಇರೋದು. ಇಲ್ಲ ಒಡವೆ ಎಲ್ಲ ಮುಚ್ಕೊಂಡು ಹೋಗ್ಬಿಡುತ್ತೆ. ಲಾಸ್ಟ್ ಟೈಮ್ ಹಾಗೆ ಆಗಿಬಿಟ್ಟಿತ್ತು. ಸೊ ಹಂಗಾಗಿ ಸಿಂಪಲ್ಲಾಗಿ ಇಷ್ಟೇ ಮುಡಿಸ್ಕೊಂಡೆ. ನೆಕ್ಸ್ಟು ಲಕ್ಷ್ಮಿಗೆ ಪ್ರಿಯವಾದ ಕಮಲ ಹೂವನ್ನು ಕೂಡ ತಲೆ ಮೇಲ್ಗಡೆ ಮುಡಿಸೋಣ. ಏನು ಗೊತ್ತಾ ಫ್ರೆಂಡ್ಸ್, ಬೇರೆ ಟೈಮಲ್ಲೆಲ್ಲ ಕಮಲ ಹೂ ತಗೊಳ್ಳೋರು ಯಾರೂ ಇರಲ್ಲ. ಈ ಟೈಮಲ್ಲಿ ಕಮಲ ಹೂವಿಗೆ ಡಿಮ್ಯಾಂಡು. ನೆಕ್ಸ್ಟು ಲಕ್ಷ್ಮಿಗೆ ಮಡಿಲಕ್ಕಿನ ರೆಡಿ ಮಾಡಿಕೊಡೋಣ. ನಾವು ಯಾವ ಪಾತ್ರೆ ಯೂಸ್ ಮಾಡ್ತೀವಿ, ಚಿಕ್ಕ ಬಟ್ಲು ಇಲ್ಲ ಗ್ಲಾಸಲ್ಲಿ 5 ಸಲ ಅಕ್ಕಿನ ಹಾಕ್ಕೊಳ್ಬೇಕು. ನೆಕ್ಸ್ಟು ಒಂದು ಬ್ಲೌಸ್ ಪೀಸು, ವಿಳ್ಯದೆಲೆ, ಅಡಿಕೆ, ಬಾಳೆಹಣ್ಣು, ಬಳೆ, ಬಾಗಿನ ಸೆಟ್ಟು, ಹಾಗೆ ಒಂದು ಕೊಬ್ಬರಿ ಒಳಗಡೆ ಕಡಲೆನ ತುಂಬಿ ಇಟ್ಕೊಳ್ಳಿ. ಬೆಲ್ಲದಚ್ಚು, ಕುಂಕುಮ, ಅರಿಶಿನ ಮತ್ತು ಡ್ರೈ ಫ್ರೂಟ್ಸು. ಇದು ಕವಡೆಗಳು ನಮ್ಮಲ್ಲೆಲ್ಲ ಎಕ್ಸ್ಟ್ರಾ ಇತ್ತು. ಕಮಲ ಬೀಜ, ಕವಡೆ, ಗುರುಗುಂಜಿ ಎಲ್ಲ ಅದನ್ನು ಇಟ್ಕೊಂಡಿದ್ದೆ. ಇಲ್ಲಾಂದರೆ ಓಕೆ. ಹಾಗೆ ನಿಮ್ಮ ಕೈಲಿ ಸಾಧ್ಯವಾದಷ್ಟು ಕಾಣಿಕೆನೂ ಕೂಡ ಮಡಿಲಕ್ಕಿನಲ್ಲಿ ಇಡಿ. ನೋಡಿ ಫೈನಲಿ ಎಲ್ಲ ಪ್ಲೇಟ್ಸ್ ಕೂಡ ಜೋಡಿಸಿ ಆಯಿತು. ಸ್ಟೆಪ್ ಬೈ ಸ್ಟೆಪ್ ಎಲ್ಲನೂ ಕೂಡ ಸ್ಟ್ಯಾಂಡ್ ಮೇಲೆ ಜೋಡಿಸೋಣ. ಬೆಲ್ಲದ ದೀಪ ಕೂಡ ರೆಡಿ ಮಾಡ್ಕೊಂಡಿದ್ದೆ. ಬೆಲ್ಲದ ಹಚ್ಚೊಳಗಡೆ ತುಪ್ಪದ್ದು ದೀಪ ಹಚ್ಚೋಣ ಅಂತ. ಪುಳಿಯೋಗರೆ ಮತ್ತು ಇಲ್ಲಿ ಪಂಚಾಮೃತ ಮಾಡೋಣ ಅಂತ ಹಣ್ಣುಗಳೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೆ ಮೊಸರು, ಹಾಲು ಮತ್ತು ಜೇನುತುಪ್ಪ ಇಷ್ಟೇನೆ ನಾನು ಆ್ಯಡ್ ಮಾಡಿದ್ದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೆ. ತುಂಬ ಚೆನ್ನಾಗಿತ್ತು ಪಂಚಾಮೃತ ಕೂಡ. ಹಾಗೆ ಪುಳಿಯೋಗರೆ ಕೂಡ ಚೆನ್ನಾಗಿತ್ತು. ನೈವೇದ್ಯಕ್ಕೆ ಅಂತ ಅಷ್ಟೇ ಮಾಡಿದ್ದು ಈ ಸಲ. ಮತ್ತು ಲಾಸ್ಟಲ್ಲಿ ಇದಕ್ಕೆ ಡ್ರೈ ಫ್ರೂಟ್ಸ್ನ ಸ್ವಲ್ಪ ಪೌಡ್ರ್ ಮಾಡಿ ಹಾಕ್ಕೊಳ್ಳಿ. ನೋಡಿ ಫೈನಲ್ ಲುಕ್ಕು ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬದ್ದು ಹೇಗೆ ಬಂದಿದೆ ಅಂತ ನೋಡಿ. ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು, ನೀವು ಕೂಡ ಪೂಜೆನ ಹೇಗೆಲ್ಲ ಮಾಡಿದ್ರಿ, ಇಷ್ಟ ಆಯಿತಾ ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನ ಮರಿಬೇಡಿ. ಫೈನಲ್ ಲುಕ್ಕು ನಮ್ಮ ಮನೆ ಲಕ್ಷ್ಮಿ ಅಮ್ಮಂದು ನೋಡಿ. ನಮ್ಮ ಕೈಲಿ ಆದಷ್ಟು ನಾನು ಮಾಡಿದ್ದೀನಿ. ಇನ್ನು ಮಾಡೋರು ತುಂಬ ಚೆನ್ನಾಗಿ ಮಾಡ್ತಾರೆ, ಇಲ್ಲ ಅಂತಲ್ಲ. ಸೊ ನಾನು ಇಷ್ಟಪಟ್ಟು ಪೂಜೆನ ಮಾಡಿದ್ದೀನಿ. ಮತ್ತು ಪೂಜೆನ ಹೇಗೆಲ್ಲ ಮಾಡಿದ್ವಿ ಅಂತ ನೆಕ್ಸ್ಟು ವಿಡಿಯೋದಲ್ಲಿ ಅಪ್ಲೋಡ್ ಕೂಡ ಮಾಡ್ತೀನಿ, ಕಾಯ್ತಾ ಇರಿ. ಈ ಲಾಸ್ಟ್ 8 ಡೇಸಿಂದ ನಾನು ಕೂಡ ತುಂಬ ಬ್ಯುಸಿ ಇದ್ದೆ. ಸೊ ಹಂಗಾಗಿ ಲೈವ್ ಕೂಡ ಮಾಡೋಕ್ಕಾಗಿಲ್ಲ, ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಸೊ ಹಬ್ಬ ಎಲ್ಲ ಮುಗೀತಲ್ವ, ಇನ್ಮೇಲೆ ಸಿಗೋಣ. ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಎಲ್ಲರೂ ಕೂಡ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಹೈಪ್ ಕೂಡ ಮಾಡಿ ಸಪೋರ್ಟ್ ಮಾಡಿ. ನಿಮ್ಮೆಲ್ಲರೂ ಸಪೋರ್ಟ್ ನಮ್ಮ ಮೇಲೆ ಯಾವಾಗಲೂ ಕೂಡ ಇರಬೇಕು. ನೀವೆಲ್ಲ ಆಶೀರ್ವಾದ ಮಾಡಿದ್ರೇ ಕೂಡ ನಾವು ಚೆನ್ನಾಗಿರೋಕ್ಕೆ ಸಾಧ್ಯ. ಲಕ್ಷ್ಮೀ ದೇವಿ ನಿಮ್ಮೆಲ್ರಿಗೂ ಕೂಡ ಒಳ್ಳೇದು ಮಾಡಲಿ. ಇನ್ನೂ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಹತ್ರ ಆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.